ಡಿಲೆಕ್ಟಾಬಿಲಿಸ್ ಅಥವಾ ಸೆನ್ನಾ ಎಂದು ಸಾಮಾನ್ಯವಾಗಿ ಕರೆಯಲ್ಪಡುವ ಈ ಮರವು ದಕ್ಷಿಣ ಭಾರತದ ಅರಣ್ಯಗಳಲ್ಲಿ ವೇಗವಾಗಿ ಹಬ್ಬುತ್ತಿರುವ ಆಕ್ರಮಣಕಾರಿ ಸಸ್ಯ ಜಾತಿಯದ್ದಾಗಿದ್ದು, ಸ್ಥಳೀಯ ಸಸ್ಯವರ್ಗ ಹಾಗೂ ಜೀವಿ ವೈವಿಧ್ಯಕ್ಕೆ ದೊಡ್ಡ ಅಪಾಯವನ್ನುಂಟು ಮಾಡುತ್ತಿದೆ. ಈ ಸೆನ್ನಾ ಹರಡುವಿಕೆಯನ್ನು ಹೊಸ ಪ್ರದೇಶದಲ್ಲಿ ತೆಗೆದುಹಾಕಲು ಮೊದಲಿಗೆ ಸೆನ್ನಾವನ್ನು ಸರಿಯಾಗಿ ಗುರುತಿಸುವುದು ಮುಖ್ಯವಾಗಿರುತ್ತದೆ. ದೂರದಿಂದ ಹೂಗಳನ್ನು ಗಮನಿಸಿದಾಗ ಸಾಮಾನ್ಯವಾಗಿ ಸೆನ್ನಾ ಮತ್ತು ತಂಗಡಿ ಮರ ಎರಡು ಒಂದೇ ಎಂದು ತಪ್ಪಾಗಿ ಗುರುತಿಸಲಾಗುತ್ತದೆ. ಆದ ಕಾರಣ ಈ ವಿಡಿಯೋದಲ್ಲಿ ಸೆನ್ನಾ ಮತ್ತು ತಂಗಡಿ ಸಸ್ಯಗಳ ವ್ಯತ್ಯಾಸವನ್ನು ನೀಡಲಾಗುತ್ತಿದ್ದು, ಇದರ ಮೂಲಕ ಸೆನ್ನಾವನ್ನು ಸುಲಭವಾಗಿ ಗುರುತಿಸಬಹುದು. ಮೊದಲಿಗೆ ಎಲೆಗಳ ರಚನೆ ಮತ್ತು ನೋಟದಲ್ಲಿನ ವ್ಯತ್ಯಾಸಗಳನ್ನು ತಿಳಿಯೋಣ. ಎಡಭಾಗದಲ್ಲಿ ತಂಗಡಿ ಮರದ ಎಲೆಗಳು ಉದ್ದವಾಗಿದ್ದು ದುಂಡಾದ ಅಂಚನ್ನು ಹೊಂದಿದ್ದು ಕಡುಹಸಿರು ಬಣ್ಣದೊಂದಿಗೆ ಮಂದವಾಗಿ ಕಾಣುತ್ತದೆ. ಬಲಭಾಗದಲ್ಲಿ ಸೆನ್ನಾ ಎಲೆಗಳು ಚೂಪಾದ ಅಂಚನ್ನು ಹೊಂದಿದ್ದು ಈಟಿ ಆಕಾರದಲ್ಲಿರುತ್ತದೆ ಹಾಗೂ ಎಲೆಗಳು ತಿಳಿ ಹಸಿರು ಬಣ್ಣ ಹೊಂದಿದ್ದು ಪ್ರಕಾಶವಾಗಿ ಕಾಣುತ್ತದೆ. ಈಗ ಹೂಗೊಂಚಲಿನ ರಚನೆ ಮತ್ತು ನೋಟದಲ್ಲಿನ ವ್ಯತ್ಯಾಸಗಳನ್ನು ತಿಳಿಯೋಣ. ಎಡಭಾಗದಲ್ಲಿ ತಂಗಡಿ ಮರದ ಹೂವುಗಳು ನಿಂಬೆ ಹಳದಿ ಬಣ್ಣವನ್ನು ಹೊಂದಿದ್ದು, ಬಲಭಾಗದಲ್ಲಿನ ಸೆನ್ನಾ ಹೂವುಗಳು ಕೆಂಪು ಮಿಶ್ರಿತ ಹಳದಿ ಅಥವಾ ಚಿನ್ನದ ಹಳದಿ ಬಣ್ಣದಲ್ಲಿರುತ್ತದೆ. ಎಡಭಾಗದಲ್ಲಿರುವ ತಂಗಡಿ ಮರದ ಹೂವುಗಳು ಸಾಮಾನ್ಯವಾಗಿ ಬದಿಯಲ್ಲಿ ಅಂದಾಜು 45 ಡಿಗ್ರಿ ಕೋನದಲ್ಲಿ ಇಳಿಮುಖವಾಗಿ ಕಂಡುಬರುತ್ತದೆ. ಬಲಭಾಗದಲ್ಲಿರುವ ಸೆನ್ನಾದಲ್ಲಿ ಹೂವುಗಳು ನೇರವಾಗಿ ಆಕಾಶಕ್ಕೆ ಅಭಿಮುಖವಾಗಿರುತ್ತದೆ. ಎಡಭಾಗದಲ್ಲಿರುವ ತಂಗಡಿ ಮರದ ಹೂವುಗಳಲ್ಲಿ ದಳಗಳು ತೆರೆದುಕೊಂಡಿರುತ್ತದೆ. ಬಲಭಾಗದಲ್ಲಿನ ಸೆನ್ನಾದಲ್ಲಿ ಹೂವುಗಳಲ್ಲಿ ದಳಗಳು ಅರ್ಧ ಮುಚ್ಚಲ್ಪಟ್ಟಿದ್ದು ಬಟ್ಟಲು ಆಕಾರದಲ್ಲಿರುತ್ತದೆ. ಈಗ ಈ ಎರಡೂ ಸಸ್ಯಗಳ ಕಾಯಿಗಳಲ್ಲಿನ ವ್ಯತ್ಯಾಸಗಳನ್ನು ತಿಳಿಯೋಣ. ಎಡಭಾಗದಲ್ಲಿನ ತಂಗಡಿ ಮರದ ಕಾಯಿಗಳು ಆವರಿಕೆ ಗಿಡದ ಕಾಯಿಯಂತೆ ಚಪ್ಪಟೆಯಾಗಿದ್ದು ಅಂದಾಜು 6 ರಿಂದ 8 ಇಂಚು ಉದ್ದವಿರುತ್ತದೆ. ಬಲಭಾಗದಲ್ಲಿನ ಸೆನ್ನಾದ ಕಾಯಿಗಳು ಕಕ್ಕೆ ಮರದ ಕಾಯಿಗಳಂತೆ ಕೊಳವೆ ಆಕಾರದಲ್ಲಿದ್ದು ಸುಮಾರು 12 ರಿಂದ 18 ಇಂಚುಗಳಷ್ಟು ಉದ್ದವಿರುತ್ತದೆ. ಸೆನ್ನಾ ಎಲ್ಲೇ ಕಂಡು ಬಂದರೂ ಅದನ್ನು ಸುಲಭವಾಗಿ ಗುರುತಿಸಲು ಈ ವಿಡಿಯೋ ನಿಮಗೆ ಸಹಾಯ ಮಾಡುತ್ತದೆ ಎಂದು ನಾವು ಭಾವಿಸುತ್ತೇವೆ.